ಮೇಡಮ್ ಬಂದಿದ್ದು ಬೆಳಗ್ಗೆ 8:15 ಬಂದು ನಿಂತಿರೋದು. ಇವಾಗ 12 ಗಂಟೆ ಆಗಿದೆ, 4 ಅವರ್ ಆಗಿದೆ ಮೇಡಮ್. ಈಗ ಬಂದು ನಾವು ಗ್ಯಾಸ್ ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ, ಆ ಬಂಕಲ್ಲೂ ಸಿಗ್ತಾ ಇಲ್ಲ. ನಾವು ರಾಜಾಜಿನಗರ ಮೇಡಮ್, ಫಸ್ಟ್ ಬ್ಲಾಕಲ್ಲಿ ಇರೋದು. ಬಂಕ್ ಇದೆ ಮೇಡಮ್, ಈಗ ಆಗ್ತಾ ಇದಾರಂತೆ. ಬೆಳಗ್ಗೆಯಿಂದ ಇರಲಿಲ್ಲ, ಬೆಳಗ್ಗೆ ಅಲ್ಲಿ ಹೋಗಿದ್ದು, ಅಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಬಂದು 4 ಅವರ್ ಮೇಲೆ ಆಯಿತು ಮೇಡಮ್. ಇಲ್ಲಿ ರೆಸ್ಪಾನ್ಸ್ ತಗೋಬೇಕಾಯ್ತು, ರಾಜ್ಯ ಸರ್ಕಾರದವರು ತಗೋಬೇಕು, ಕೇಂದ್ರ ಸರ್ಕಾರ ಇಬ್ಬರೂ ರಾಜಕೀಯ ಮಾಡ್ಕೊಂಡು ಅವ್ರವ್ರದ್ದು ಬೆಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಬಡವರಿಗೆ ಮೇಲೆ ತಣ್ಣೀರು ಬಟ್ಟೆ ಬೀಳ್ತಾ ಇದೆ. ಇಲ್ಲಿ ಪ್ಯಾಸೆಂಜರ್ಗೂ ಸಮಸ್ಯೆ ಆಗ್ತಾ ಇದೆ, ನಮಗೂ ಸಮಸ್ಯೆ ಆಗ್ತಿದೆ, ಗ್ಯಾಸ್ ಬಂಕವ್ರಿಗೂ ಸಮಸ್ಯೆ ಆಗ್ತಾ ಇದೆ. ಇವ್ರು ಮಾಡಬೇಕಾದ್ರೆ ಕೆಲಸ ಯಾರು ಮಾಡ್ತಾ ಇಲ್ಲ. ಇಲ್ಲಿ ಅಪ್ಪ ಮನೆ ಇಲ್ಲ, ಇಲ್ಲಿ ಈ ದಿವಾಳಿ ಥರ ಆಗ್ಬಿಟ್ಟಿದೆ, ಇದು ರಾಜಭಾರ ಆಗೋಗಿದೆ, ದಿವಾಳಿ ಥರ ಆಗಿದೆ. ಹಂಗಾಗಿ ಇಲ್ಲಿ ಹೇಳೋರಿಲ್ಲ, ಕೇಳೋರು, ತೋಟ ಪಂಚಾಯತ್ ಆಗಿದೆ ಈಗ. ಹಂಗಾಗಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ಯಾರು ಒಂದು ಮನೇಲಿ ತಂದೆ ತಾಯಿದ್ರು ಮಕ್ಳು ಏನಾಗುತ್ತೆ ಹೇಳಿ, ತಂದೆ ತಾಯಿ ಇಬ್ಬರು ಇಲ್ಲ ಅಂದರೆ ಮಕ್ಳು ಕತೆ. ಹಂಗಾಗಿದೆ ಪರಿಸ್ಥಿತಿ, ರಾಜ್ಯ ಸರ್ಕಾರದಾಗಲಿ ಕೇಂದ್ರ ಸರ್ಕಾರದಾಗಲಿ. ಹೌದು, ಇದ್ರೂ ವೇಸ್ಟ್ ಅಲ್ಲ ಅವ್ರೀಗ, ನಮ್ಗೆ ಬೇಕಾಗಿಲ್ವಲ್ಲ. ಈಗ ಏನು ಮಾಡ್ತೀರಾ? ಈ ಥರ ಪರಿಸ್ಥಿತಿ ತಂದಿರ್ತಾರೆ, ಲೈನು ನಿಂತಿದ್ದೀವಿ. ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳೋದು ಮೇಡಮ್? ಈಗ ಆ ಕಡೆ ಬಂದರೆ ನೀವು ಆ ರೋಡ್ ಅಟ್ಯಾಚ್ ಆಗಿದೆ, ವೀರೇಶ್ ಟಾಕೀಸಿನ ಮುಂದೆ ಬಂದರೆ ಅಲ್ಲಿ ಅಟ್ಯಾಚ್ ಆಗಿದೆ. ನಾವೇ ಬೆಳಗ್ಗೆ 8:15 ಬಂದು ಹಾಕಿರೋದು ಗಾಡಿ ಅಂದರೆ, ಇನ್ನೂ ಪಾಪ ಹಿಂದೆ ಇರೋರು ಬೆಳಗ್ಗೆ ನಾಷ್ಟ ಮಾಡಿಲ್ಲ ಮೇಡಮ್. ಇನ್ನೂ ಅಲ್ಲೇ ಕೈ ಕಾಲ ಶೇಕ್ ಬರ್ತಾ ಇದೆ. ಈಗ ಹಂಗೇನೆ ತಟ್ಟೆ ತಗೊಂಡು ಲೋಟ ತಗೊಂಬಂದ್ಬಿಟ್ಟಿದ್ರೆ, ಈಗ ಅದು ಚೆನ್ನಾಗಿರೋದು ತಟ್ಟೆ ಇಸ್ಕೊಂಡು ಲೋಟ ಇಸ್ಕೊಂಡು ಅಲ್ಲೇ ತಿನ್ಕೊಂಡು ಇಲ್ಲೇ ರಗ್ಗಾಕಮ್ಮ ಹೆಂಗೋ ಬೆಸ್ಕಿಟ್ ಇದೆ, ಇಲ್ಲೇ ಇದೆ, ಮಲಿಕೋಬೋದಾಗಿತ್ತು. ಆ ಥರ ಆಗಿದೆ. ಏನು ಮಾಡ್ತೀರಾ? ಮಂತ್ರಿಗಳು ಸರಿ ಇಲ್ಲ, ಯಾರು ಸರಿ ಇಲ್ಲ. ಯಾಕೆ ಕೇಳ್ತೀರಾ? ದೇವ್ರ ಒಳ್ಳೆ ಆ ಶನ್ಮಾತ್ಮನೆ ಅವ್ರನ್ನ ಕಾಪಾಡಬೇಕು ನಮ್ಮನ್ನೆಲ್ಲರೂ. ಯಾಕೆ ದೇವಸ್ಥಾನ ಪಕ್ಕದಲ್ಲೇ ಇದ್ದೀವಲ್ಲ, ಆ ಅಪ್ಪನೇ ಕಾಪಾಡ್ಬೇಕು ನಮ್ಗೆ. ಯಾವುದು ಒಂದು 9 ಗಂಟೆ ಮೇಲೆ ಬಂದಿರೋದು ಮೇಡಮ್. ಇಷ್ಟು ಟೈಮ್ ಆಯಿತು, ನಮ್ಗೆ ಗ್ಯಾಸ್ ಸಿಕ್ಕೋದಲ್ಲ. ಗ್ಯಾಸ್ ರೇಟ್ ಆಗಿದೆ, ಬಟ್ ಸಿಕ್ಬೋದಲ್ಲ, ಸಿಕ್ಕೋದು ಅಲ್ಲ. ಏನು ಗೌರ್ಮೆಂಟ್ ಏನು ನಡ್ತಾ ಐತೆ ಏನು ಗೊತ್ತಿಲ್ಲ ಮೇಡಮ್. ಇದು ರೆಂಟಲ್ ಗಾಡಿ, ಬಾಡಿಗೆ ಬೇರೆ ಕೊಡಬೇಕಾಗಿತ್ತು. ಈ ಇಷ್ಟೇ ಟೈಮ್ ಎಷ್ಟಾಯಿತು ನೋಡಿ, 10 ಗಂಟೆ ಆಗಿತ್ತು. ಈಗ ಮೇಲೆ ಹೋಗಿ ಡ್ಯೂಟಿ ಮಾಡಿಬಿಟ್ಟು ಆಮೇಲೆ ಅವರು ಆಟೋವ್ರಿಗೂ ಬಾಡಿಗೆನೂ ಕೊಡಬೇಕಾಗಿತ್ತು. ಬಾಡಿಗೆ 300 ರೂಪಾಯಿ ಕೊಡಬೇಕು ಮಾಡಾಯ್ತು ಮೇಡಮ್. ಈ ಮೇಲೆ ಹೋಗಿದ್ರೆ ಎಂದು 1,000 ಸಿಗುತ್ತೆ, ಅದಕ್ಕೆ ಬಾಡಿಗೆ ಕೊಡಬೇಕಾಗಿತ್ತು, ಗ್ಯಾಸ್ ಹಾಕಬೇಕಾಗಿತ್ತು, ನನ್ನ ಮನೆ ಸರಿ, ನನ್ನ ಡ್ಯೂಟಿ ಆಗಿತ್ತು. ಎಲ್ಲ ಒಂದು 500 ರೂಪಾಯಿ ಸಿಗುತ್ತೆ ಮೇಡಮ್ ಅಷ್ಟೇ. ಹ್ಞೂ, ಅದುವರೆ ಟೈಮ್ ಆಗುತ್ತೆ. ಡ್ಯೂಟಿ ಜಾಸ್ತಿ ಸಿಕ್ಕೋದಿಲ್ಲ ಮೇಡಮ್. ಅದಕ್ಕೆ ಒಂದು ಮಾತಾಡಲ್ಲ, ಇಂಡಿಯಾದಲ್ಲಿ ಇವಾಗ ಪ್ರಾಬ್ಲಮ್ ಆಗಿರೋದು ಕರ್ನಾಟಕದಲ್ಲಿ. ಬೇರೆ ನಾನು ಪೇಪರ್ ಓದ್ತೀನಿ, ಟಿ ವಿ ನೋಡ್ತೀನಿ, ಎಲ್ಲೂ ಇಲ್ಲ ಗ್ಯಾಸ್ ಪ್ರಾಬ್ಲಮ್ಮು. ಇಲ್ಲ ಯಾಕೆ ಅಂತ, ಅದು LPG ಮಾತ್ರ ಯಾಕೆ? ಪೆಟ್ರೋಲ್ ಆಗಿಲ್ಲ, ಡೀಸೆಲ್ ಆಗಿಲ್ಲ, CNG ಆಗಿಲ್ಲ, LPG ಯಾಕೆ? ಬಡವರು ಅದನ್ನು ಉಪಯೋಗಿಸಲ್ಲ ಅವರು ಎಲೆಕ್ಷನ್ ಒಂದು ಅಲ್ಲೆಲ್ಲೋ ಇಲ್ಲಿ ನೋಡಬೇಕು, ಅನುಕೂಲ ಮಾಡ್ಕೊಳ್ಬೇಕು. ಆದಷ್ಟು ಸ್ವಲ್ಪ ಆದರೂ ಅನುಕೂಲ ಮಾಡ್ಬೇಕಲ್ವಾ? ಮಾಡ್ತಾ ಇಲ್ವಲ್ಲ. ಇವಾಗ ಓಟ್ ಹಾಕ್ತಾರೆ ಅವರು, ಹಾಕಲ್ಲ. ಏನು ಮಾಡ್ತಾರೆ ಮೇಡಮ್? 9:15 ತಂದು ಹಾಕಿದೆ ಗಾಡಿ. 9:15 ಹಿಂಗೆ ಇದೆ ಲೈನು. ನಿನ್ನೆ ರೆಸಿಡೆನ್ಸಿ ರೋಡಲ್ಲಿ ಏರ್ಲೈನ್ಸ್ ಹೋಟ್ಲ್ ಹತ್ರ ಹಾಕಿದೆ. 2:30 ಗ್ಯಾಸ್ ಖಾಲಿ ಅಂದ್ಬಿಟ್ಟು ಹೇಳ್ಬಿಟ್ರು. ಅಲ್ಲಿಂದ ಇಲ್ಲಿವರೆಗೂ ನಿಂತಿದ್ದೀನಿ, ಗ್ಯಾಸ್ ಇಲ್ಲ. 1 ಲೀಟ್ರ್ ಇದೆ ಇವಾಗ, ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಪರಿಸ್ಥಿತಿ ಹಿಂಗೆ ಆಗೋಗ್ಬಿಟ್ಟಿದೆ ಮೇಡಮ್ನವ್ರೆ. ಇನ್ನು 20 ರೂಪಾಯಿ ಏನಾನ ಎಕ್ಸ್ಟ್ರಾ ಕೇಳಿದ್ರೆ ಪ್ಯಾಸೆಂಜರ್ಗೆ, ಅದಕ್ಕೂ ಜಗಳ ಮಾಡ್ತಾರೆ. ಏನು ಮಾಡ್ತೀರಿ? 1 ರೂಪಾಯಿ ಎಕ್ಸ್ಟ್ರಾ ಕೊಡೋಕ್ಕಾಗಲ್ಲ ಅಂತಾರೆ. ಇಲ್ಲಿ 110 ರೂಪಾಯಿ ಓಡ್ತಾ ಇದೆ ಮೇಡಮ್ ಗ್ಯಾಸ್ ರೇಟು. ಅವ್ರವ್ರ ಹೆಂಡತಿ ಮಕ್ಕಳು ಅವರು ಸೇಫ್ ಅಷ್ಟೇ. ನಮಗೇನು ಆದಾಯ ಇಲ್ಲ ಮೇಡಮ್ನವ್ರು. ಎಲ್ಲ ವೇಸ್ಟ್ ಮೇಡಮ್ನವ್ರೆ, ಎಲ್ಲ ವೇಸ್ಟ್. ಬರೋಲ್ಲ ಮೇಡಮ್. ಯಾವುದೋ ಈ ಒಂದು ಓಲಾ ಊಬರ್ಗೂ ಬಂದಿಲ್ಲ ಮೇಡಮ್. ಅವರು ಸ್ಟ್ರೈಕಿಗೆ ಒಂದು ಇದೆ, ಯಾವುದಕ್ಕೂ ನಮಗೆ ಕೈ ಜೋಡಿಸಿಲ್ಲ. ಏನು ಎಲ್ಲ ಅವ್ರವ್ರ ಹೆಂಡತಿ ಮಕ್ಕಳು ಅವ್ರವ್ರಿಗೆ ಸಪೋರ್ಟ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ ಮೇಡಮ್ನವ್ರೆ.